ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಂಗಳೂರಿನ ಫೇಮಸ್ ಚಿಕನ್ ಪುಳಿ ಮುಂಚಿ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಮಂಗಳೂರಿನಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಒಂದು ಪುಳಿ ಮುಂಚಿ ರೆಸಿಪಿ. ಇದಕ್ಕೆ ನಾನು ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿ ನೋಡುವ. 15ರಿಂದ 20 ಬ್ಯಾಡಗಿ ಮೆಣಸಿನಕಾಯನ್ನು ತಗೊಂಡಿದ್ದೇನೆ ನಾನು. ಹಾಗೆ ಅದಕ್ಕೆ ಖಾರಕ್ಕೆ ನಾನು ಖಾರದ ಮೆಣಸನ್ನು ತೆಗೆದುಕೊಂಡಿದ್ದೇನೆ 4. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ಮಾತ್ರ ಮೆಣಸನ್ನು ಖಾರದ ತಗೊಳ್ಳಿ, ಇಲ್ಲಾಂದರೆ ಬ್ಯಾಡಗಿ ಮೆಣಸಿನಕಾಯಿ ಸಾಕಾಗ್ತದೆ. ಹಾಗೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಅರ್ಧ ಸ್ಪೂನ್ ಆಗುವಷ್ಟು ಸೋಂಪಿನ ಕಾಳು, 1/4 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 15ರಿಂದ 20 ಮೆಂತ್ಯ ಕಾಳು, ಹಾಗೆ 1/4 ಸ್ಪೂನ್ ಆಗುವಷ್ಟು ಅರಶಿಣ, 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಇದು ಸ್ವಲ್ಪ ದೊಡ್ಡ ಇದೆ, ಹಾಗಾಗಿ 5ರಿಂದ 6 ಸಾಕಾಗ್ತದೆ. ಹಾಗೆ ಒಂದು 8ರಿಂದ 10 ಕಾಳುಮೆಣಸು. ಹಾಗೆ ನಾವು ಪುಳಿ ಮುಂಚಿ ಮಾಡ್ತಾ ಇರೋದ್ರಿಂದ ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ನಾನು ಇಷ್ಟು ಹುಳಿಯನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ನಾನೀಗ ಒಂದು 3 ಪೀಸ್ ಆಗುವಷ್ಟು ಚಕ್ಕೆ, ಹಾಗೆ ಒಂದು 2-3 ಲವಂಗ, 2 ಸ್ಟಾರ್ ಮೊಗ್ಗನ್ನು ಹಾಕ್ತಾ ಇದ್ದೀನಿ. ಇದನ್ನು ಸಣ್ಣಗೆ ರುಬ್ಬಿ ಇಟ್ಟುಕೊಳ್ಳೋಣ. ಪುಳಿ ಮುಂಚಿ ಮಾಡೋದಕ್ಕೆ ನಾನೀಗ 2 ನೀರುಳ್ಳಿ, ಅರ್ಧ ಕಿಲೋ ಚಿಕನ್, ಹಾಗೆ 1 ಟೊಮೆಟೊ, ಸಣ್ಣದ ಉದ್ದ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾವು ರುಬ್ಬಿಟ್ಟುಕೊಂಡಿರುವಂತಹ ಮಸಾಲೆ. ಈಗ ಬನ್ನಿ ನಾವು ಹೇಗೆ ಚಿಕನ್ ಪುಳಿ ಮುಂಚಿ ಮಾಡೋದು ಅಂಥೇಳಿ ನೋಡುವ. ನಾನೀಗ ಒಲೆ ಹೊತ್ತಿಸಿ ಒಂದು ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಇದಕ್ಕೆ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೆ ನಾವು ಬಿಡಬೇಕಾಗ್ತದೆ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ನಾವು ಸಣ್ಣಗೆ ಉದ್ದವಾಗಿ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಶುಂಠಿಯನ್ನು ಹಾಕಬೇಕು. ಹಾಕಿ ಸ್ವಲ್ಪ ಫ್ರೈ ಆಗಬೇಕದು. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಕರಿಬೇವಿನ ಸೊಪ್ಪನ್ನು ಹಾಕಿ ಅದು ಸಹ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟುಕೊಂಡಿರುವಂತಹ 2 ನೀರುಳ್ಳಿಯನ್ನು ಹಾಕಬೇಕು. 2 ನೀರುಳ್ಳಿಯನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗ್ತದೆ. ಫುಲ್ಲು ಬ್ರೌನ್ ಕಲರ್ ಬರಬೇಕು ಅಂತ ಏನೂ ಇಲ್ಲ. ನಾನು ಶುಂಠಿಯನ್ನು ಮಸಾಲ ಕಡೆಯುವಾಗ ಹಾಕ್ತಾ ಇಲ್ಲ. ನಾನು ಈ ಟೈಮಿಗೆ ಈಗ ನಾನು ನೀರುಳ್ಳಿ ಫ್ರೈ ಮಾಡುವ ಟೈಮಿಗೆ ನಾನು ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಮಸಾಲ ಕಡೆಯುವಾಗ ಹಾಕಿದರೆ ಬೇರೆ ಫ್ಲೇವರೇ ಬರುತ್ತೆ. ಹಾಗೆ ಈ ರೀತಿ ನಾವು ಈರುಳ್ಳಿ ಫ್ರೈ ಮಾಡುವಾಗ ಹಾಕಿದರೆ ಬೇರೆ ಫ್ಲೇವರೇ ಬರುತ್ತೆ. ಹಾಗೆ ನನಗೆ ಈ ಫ್ಲೇವರ್ ಇಷ್ಟ ಆಗುತ್ತೆ, ಹಾಗೆ ನಾನು ಈ ರೀತಿಯೇ ಹಾಕಿ ಮಾಡೋದು ಯಾವಾಗಲೂ. ನೀವು ಇದೇ ರೀತಿ ಒಮ್ಮೆ ಮಾಡಿ ನೋಡಿ, ನಿಮಗೆ ಸಹ ಇಷ್ಟ ಆಗುತ್ತೆ ಈ ಫ್ಲೇವರಲ್ಲಿ. ಹಾಗೆ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಮತ್ತೆ ಫ್ರೈ ಮಾಡುವ. ಈಗ ನಾವು ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡುವ. ಈಗ ನೀರುಳ್ಳಿ ಬೆಂದಿರೋದು ಸಾಕು. ಈಗ ಟೊಮೆಟೊವನ್ನು ಹಾಕಿ ನಾವು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. 2ರಿಂದ 3 ನಿಮಿಷ ಆದ ನಂತರ ಅದಕ್ಕೆ ನಾವು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಪುನಃ ಒಂದು 3 ನಿಮಿಷ ಕಾಲ ಸಣ್ಣ ಉರಿಯಲ್ಲಿ ಅದನ್ನು ಬೇಯಲಿಕ್ಕೆ ಬಿಡುವ. ಈಗ ಲಿಡ್ಡನ್ನು ತೆಗೆದು ನೋಡುವ. ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕಾಗ್ತದೆ. ಟೊಮೆಟೊ ನೀರುಳ್ಳಿ ಎಲ್ಲ ಇಷ್ಟು ಬೆಂದರೆ ಸಾಕಾಗ್ತದೆ. ಈಗ ಇದಕ್ಕೆ ಚಿಕನನ್ನು ಹಾಕುವ. ಚಿಕನನ್ನು ಹಾಕಿ ಇದನ್ನು ನಾನು ಅರ್ಧ kg ಚಿಕನನ್ನು ತೆಗೆದುಕೊಂಡಿದ್ದೇನೆ. ನೀವು ಎಷ್ಟು kg ಚಿಕನ್ ತಗೊಳ್ತೀರೋ ಅದರ ಮೇಲೆ ನೀವು ಡಿಪೆಂಡ್ ಆಗ್ತದೆ, ನೀವು ಎಷ್ಟು ಸಾಮಗ್ರಿಗಳನ್ನು ಹಾಕಬೇಕು ಅಂಥೇಳಿ. ನಾನು ಅರ್ಧ kgಗೆ ಎಷ್ಟು ಬೇಕು ಅಷ್ಟನ್ನು ಹೇಳ್ತಾ ಇದ್ದೀನಿ. ಹಾಗೆ ನೀವು ಸಹ ಜಾಸ್ತಿ ತಗೊಳ್ಳೋದಾದರೆ ನೀವು ಸಾಮಗ್ರಿಗಳ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗ್ತದೆ. ಈಗ ಇದಕ್ಕೆ ಉಪ್ಪನ್ನು ಸೇರಿಸುವ. ನಾನು ಇದಕ್ಕೆ ಉಪ್ಪನ್ನು ಈಗ ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೇನೆ. ಯಾಕೆಂದರೆ ಮತ್ತೆ ಉಪ್ಪು ಹಾಕಬೇಕು ಅಂತ ಇರುವುದಿಲ್ಲ. ಹಾಗಾಗಿ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅರಿಶಿಣ ಹುಡಿಯನ್ನು ಹಾಕುವಾಗ ನೋಡಿ ಹಾಕಿ, ಯಾಕಂದರೆ ನಾವು ಮಸಾಲೆ ರುಬ್ಬುವಾಗ ಸಹ ಅರಿಶಿಣದ ಹುಡಿಯನ್ನು ಹಾಕಿದ್ವಿ 1/4 ಸ್ಪೂನು. ಈಗ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೇವೆ. ಹಾಗಾಗಿ 3/4 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಹಾಕಿರ್ತೇವೆ. ಹಾಗಾಗಿ
ಅರಿಶಿನ ಸಾಕಾಗ್ತದೆ. ಈಗ ನಾವು ಲಿಡನ್ನು ಕ್ಲೋಸ್ ಮಾಡುವ. ಇದು ನೋಡಬೇಕು ಅಂತ ಏನು ಇಲ್ಲ, ಯಾಕಂದರೆ ಚಿಕನ್ ನೀರು ಬಿಟ್ಟಿರ್ತದೆ, ಅದೇ ನೀರಲ್ಲಿ ಅದು ಬೇಯ್ತಾ ಇರ್ತದೆ. ಹಾಗೆ ನಾವು ಮಸಾಲೆ ರುಬ್ಬಿರುವ ನೀರನ್ನು ಈ ಟೈಮ್ಗೆ ಹಾಕುವ. ಈ ಟೈಮ್ಗೆ ಹಾಕಿ ಮತ್ತು ನಮಗೆ ಬೇರೆ ನೀರನ್ನು ಸೇರಿಸ್ಬೇಕು ಅಂತ ಇದ್ದರೆ ಈ ಟೈಮಿಗೆ ನಾವು ನೀರನ್ನು ಸೇರಿಸಿ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ತಿಕ್ಕಾಗಿ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸಬೇಕು. ಸ್ವಲ್ಪ ನೀರಾಗಿ ಬೇಕು ಅಂತ ಇದ್ದರೆ ನಾವು ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸಿ ಸಾಕು. ನಾನೀಗ ಇಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ಮತ್ತು ನಾನು ಯಾವುದೇ ಥರದ ನೀರನ್ನು ಸೇರಿಸುವುದಿಲ್ಲ. ನಾನು ಈಗ ಏನು ನೀರು ಹಾಕಿರ್ತೇನೋ ಅದೇ ನೀರು, ಮತ್ತು ಬೇರೆ ನೀರನ್ನು ಸೇರಿಸೋದಿಲ್ಲ. ಈಗ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸಿ ಒಂದು 5 ನಿಮಿಷ ಆಗುವ ಕಾಲ ಬೇಯಿಸುವ. ಈಗ ಸಾಕು ಅಂತ ಅನ್ನಿಸ್ತದೆ, ಬೆಂದಿದೆ ಈಗ ಚಿಕನ್. ಮಸಾಲ ಆ್ಯಡ್ ಮಾಡಿದ ನಂತರ ಸಹ ನೀರನ್ನು ಹಾಕ್ತಾರೆ, ಆದರೆ ನಾನು ಈಗಲೇ ಹಾಕ್ತೇನೆ. ಈಗ ನಾವು ಮಸಾಲವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಾನೀಗ ನೀರನ್ನು ಸೇರಿಸ್ತಾ ಇಲ್ಲ. ನೀವು ಸಹ ಮಸಾಲ ಹಾಕಿದ ಮೇಲೆ ನೀರನ್ನು ಹಾಕದೆ ಒಂದು ಸರಿ ಈ ರೀತಿಯ ಪುಳಿ ಮುಂಚಿಯನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಸಹ ತುಂಬ ಇಷ್ಟ ಆಗುತ್ತೆ. ಹಾಗೆ ಈಗ ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆ ಅಂತ ಹೇಳಿ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಇದು 5ರಿಂದ 10 ನಿಮಿಷ ಬೆಂದಾದ ನಂತರ ಇದು ಆಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇಷ್ಟು ಆದರೆ ಸಾಕು. ಈಗ ಸೂಪರ್ ಟೇಸ್ಟಿಯಾಗಿರುವಂತಹ ಮಂಗಳೂರು ಫೇಮಸ್ ಚಿಕನ್ ಪುಳಿ ಮುಂಚಿ ರೆಸಿಪಿ ರೆಡಿಯಾಗಿದೆ. ನೀವೊಮ್ಮೆ ಟ್ರೈ ಮಾಡಿ, ನಿಮಗೆ ಸಹ ತುಂಬಾ ಇಷ್ಟ ಆಗುತ್ತೆ. ಖಾರ ಮಾತ್ರ ನೀವು ನೋಡಿ ಹಾಕಿ, ನಿಮಗೆ ಎಷ್ಟು ಖಾರ ಬೇಕು ಅಂತ ಹೇಳಿ ಅಷ್ಟು ಖಾರವನ್ನು ಹಾಕಿ. ಜಾಸ್ತಿ ಖಾರ ಹಾಕಿದರೆ ತುಂಬ ಖಾರ ಆಗಿರ್ತದೆ, ಯಾಕಂದರೆ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ತುಂಬ ಖಾರ ಜಾಸ್ತಿ ಆದರೆ. ಈಗ ನೋಡಿ ನಮ್ಮ ಮಂಗಳೂರು ಪುಳಿ ಮುಂಚಿ ರೆಡಿಯಾಗಿದೆ. ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಇದೆಯೋ ಅಷ್ಟೇ ಸೂಪರ್ ಟೇಸ್ಟಿಯಾಗಿ ಇರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಾಗಲೇ ನನಗೆ ಗೊತ್ತಾಗೋದು ಹೇಗಾಗಿದೆ ಅಂತೇಳಿ. ಹಾಗೆ ನಿಮ್ಮ ಕಮೆಂಟನ್ನು ನೋಡಿ ಬೇರೆಯೊಬ್ಬರು ಮಾಡ್ತಾರೆ, ಚೆನ್ನಾಗಿದೆ ಅಂತ ಆದರೆ ಅವರು ಸಹ ಮಾಡ್ತಾರೆ. ಹಾಗಾಗಿ ಅದರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.